ಬಾಗಲಕೋಟೆಯಿಂದ ಹೊಸ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಅನಧಿಕೃತ ಕೋಚಿಂಗ್ ಸೆಂಟರ್ನಲ್ಲಿ 8ರಿಂದ 10 ಮಕ್ಕಳಿಗೆ ಫುಡ್ ಪಾಯ್ಸನ್. ರಾತ್ರಿ ಜಮಖಂಡಿ ನಗರದ ಖಾಸಗಿ ಆಸ್ಪತ್ರೆಯ ದಾಖಲು, ಮಕ್ಕಳಿಗೆ ಚಿಕಿತ್ಸೆ. ಬೆಳಗ್ಗೆ ಜಮಖಂಡಿಯ ಬಿಒ ಬಸನ್ನವರ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಜಮಖಂಡಿ ನಗರದ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ನಲ್ಲಿ ನಡೆದಂಥ ಘಟನೆ ಇದು. ಫುಡ್ ಪಾಯ್ಸನ್ಗೆ ತುತ್ತಾದ ಮಕ್ಕಳ ಆರೋಗ್ಯದಲ್ಲಿ ಸದ್ಯ ಚೇತರಿಕೆಗೊಂಡಿದೆ. ಅನಧಿಕೃತವಾಗಿ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ಬಂದ್ ಮಾಡುವಂತೆ ನೋಟಿಸ್ ಅನ್ನು ಕೂಡ ಬಿಒ ಅವರು ಮಾಡಿದ್ದಾರೆ. ಜಮಖಂಡಿ ತಾಲೂಕಿನ ಬೇರೆ ಶಾಲೆ ಮಕ್ಕಳನ್ನ ವಸತಿ ಸಮೇತ ಇರಿಸಿಕೊಂಡು ಮಕ್ಕಳಿಗೆ ಕೋಚಿಂಗ್ ನೀಡುತ್ತಿರುವಂಥ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್. ಜಮಖಂಡಿ ನಗರದಲ್ಲಿ ಹೆಚ್ಚಿದೆ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳ ಹಾವಳಿ. ಶಿಕ್ಷಣ ಇಲಾಖೆಯ ಅನುಮತಿ ಇಲ್ಲದೆ ಕೋಚಿಂಗ್ ಸೆಂಟರ್ನಲ್ಲಿ ಬರೋ ಮಕ್ಕಳ ಮಾಹಿತಿ ನೀಡದೆ ಮಕ್ಕಳ ಜೀವನದ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಜಮಖಂಡಿ ನಗರದಲ್ಲಿರುವ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳನ್ನು ಮುಚ್ಚುವಂತೆ ಬಿಒ ನೋಟಿಸ್ ಅನ್ನು ಆಯ್ತು ಪೈಲಿ ಏನಾರಾದ್ರೆ ಏನು ಮಾಡ್ತೀವಿ? ಹಾಂ, ನೀ ಹೇಳಪ್ಪ ಏನಾರು ಮಾಡಿದ್ರೆ ಏನು ಮಾಡಿ. ಈಗ ಏನು ತ್ರಾಸಿಲ್ಲ. ನೀನೇನು ವಾಮಿಟ್ ಆಯ್ತಾನ? ವಾಮಿಟಿಂಗ್ ಆಯ್ತಾ? ಇದು ವಾಂತಿ ಬರ್ತಾನ? ನಿನ್ನೆ ಒಮ್ಮೆ ರಾತ್ರಿ ವಾಮಿಟ್ ಆಗೈತಿ, ಬಂದ ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ. ಏನೇನು ತಿಂದ್ರಪ್ಪ? ಚಪಾತಿ, ಬಜ್ಜಿಕಾಯಿ, ಪಲ್ಯ ಎಲ್ಲರಿಗೂ ಅದ. ಚೆನ್ನಾಗಿ ಮಾತಾಡ್ತಿಪ್ಪ, ಚೆನ್ನಾಗಿ ಅಲ್ಲೇ ಇರ್ತೀನಿ ಮರ. ಹಾಂ, ಆರಾಮಾಗಿತ್ತು. ನಿಮ್ಮ ಮಮ್ಮಿ ಯಾರು ಅದ್ರೊಳಗೆ? ನಡಿ ನೀರು ಬಿಡ್ಕಿ. ತಮ್ಮ ಹೆಸರು ಸರ್? ರಮೇಶ್. ಪೂರ್ತಿ ಸರ್? ರಮೇಶ್ ಕೋರಿ. ಇಲ್ಲಿ ಕೋಚಿಂಗ್ ಕ್ಲಾಸ್ ಓನರ್. ಹಾಂ ಸರ್, ಏನೇನು ಸರ್ ಮೊನ್ನೆ ರಾತ್ರಿ 1 ಸುಮಾರು ಹಾಂ ಸರ್ ಒಂದು 4-5 ಹುಡುಗರು ವಾಂತಿ ಆಗ್ಲತ್ತೈತ್ರಿ. ಹಾಂ ಸರ್. ಮತ್ತು ಅವರು ಒಂದು 4 ಹುಡುಗರು ನೋಡ್ಸಿ ಏನಂತೆ ಫುಡ್ ಪಾಯ್ಸನ್ ಆಗಿರ್ಬೋದು ತಿಳ್ಕೊಂಡು ಅಲ್ಲಿ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿದ್ವಿ. ಈಗ ಹುಡುಗರು ಆರಾಮ. ಹಾಂ ಸರ್. ಎಷ್ಟು ಹುಡುಗರು ಅಡ್ಮಿಟ್ ಸರ್? 8 ಹುಡುಗರು ಟೋಟಲ್. ಇಲ್ಲಿ ಬಿಜಾಪುರಕ್ಕೆ ಒಂದು 2. ಬಿಜಾಪುರಕ್ಕೆ ಅದರೊಳಗೇನು 8 ಜಾಸ್ತಿ ಸೀರಿಯಸ್ ಇಲ್ಲ. ಅವರು ಆರಾಮಾಗ್ಯಾರ. ನೀವು ಫೋನ್ ಹಚ್ಕೊಡ್ತಾನೆ ಮಾತಾಡ್ಬೋದು. ಇವಾಗ ಇದು ಸರ್ ಪರ್ಮಿಷನ್ ಐತೇನ್ರಿ ನಿಮ್ದು? ಪರ್ಮಿಷನ್ ಯಾವ ಕೋಚಿಂಗ್ ಕ್ಲಾಸ್ ಇಲ್ಲ. ಮತ್ತೆ ಕೋಚಿಂಗ್ ಕ್ಲಾಸ್ ಪರ್ಮಿಷನ್ ಇಲ್ಲದ ಹೆಂಗ್ ನಡೆಸ್ತಾರೆ ಸರ್? ಪರ್ಮಿಷನ್ ಕೊಡಾಕ ಬರೋದಿಲ್ಲ ಈಗ ಸರ್. ಈಗ ಪರ್ಮಿಷನ್ ಇಲ್ಲದ ಹಿಂಗೆ ಇಟ್ಕೊಳಕ್ಕೆ ಅವಕಾಶ ಐತ್ರಿ? ಅವಕಾಶ ಹಾಸ್ಟೆಲ್ ಟ್ಯೂಷನ್ ಹೇಳ್ಬೋದು. ಹಾಸ್ಟೆಲ್ ಇದು ಮಾಡಕ ಅವಕಾಶ ಇಲ್ಲ ರೀ. ಆದ್ರ ಈಗ ದೊಡ್ಡ ದೊಡ್ಡ ಸ್ಕೂಲ್ಗಳ ಹಾಸ್ಟೆಲ್ ಅದಾವ, ಅವ್ರ ಪರ್ಮಿಷನ್ ಇಲ್ಲ. ಅಂತ ನಿಮ್ಗೆ ಒಂದು 60 ಹಾಸ್ಟೆಲ್ಗಳು ತೆಗಿಸ್ಕೊಡ್ತಾರೆ. ಅಂದ್ರೆ ಈಗ ಬೇರೆದವ್ರದಾಗ ನೀವು ನಡೆಸಾಕ್ತೀರಿ? ಓಕೆ. ಈಗ ಇದ್ರ ಮೇಲೆ ಬಿಒರಿಯನ್ನ ನಿಮಗೆ ನೋಟಿಸ್ ನೋಟಿಸ್ ಕೊಟ್ಟಿದ್ದಾರೆ, ತಾಕೀತು ಮಾಡಿದ್ದಾರೆ. ಮತ್ತೀಗ ಅವ್ರಿಗೂ ಹೇಳಿದ್ದೇನೆ. ಮತ್ತೆ ಕಾನೂನು ಮೀರಿ ನೀವು ಮಾಡ್ದಂಗೆ ಆಗ್ತದೆ. ನೋಟಿಸ್ ಕೊಟ್ಟಿಲ್ಲ ಎಲ್ಲ ಮಾಡಿದ್ರೆ ಸರ್, ಕಾನೂನು ಮೀರಿ ದೊಡ್ಡ ದೊಡ್ಡ ಕಾಲೇಜ್ಗಳು ಹಾಸ್ಟೆಲ್ ಅವ್ರ ಪರ್ಮಿಷನ್ ಇಲ್ಲ. ಮೊದಲ ಅಂತ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ಬೇಡ್ರಿ. ದೊಡ್ಡ ದೊಡ್ಡ ನೀವು ಯೂಸ್ ಮಾಡುವಂತ ಸಾಕಷ್ಟು ಅದಾವ, ಅವ್ರು ಮಾಡ್ರಿ. ಅದ್ರ ನಿಮ್ದು ಮಾಡ್ಬೇಡ ಅಂತ ಅವದವ್ರಲ್ಲ ಅತುರ್ನು ಮಾಡ್ಕೋರಿ, ಮೊದಲು ಅತುರ್ನು ಮಾಡ್ರಿ. ಅಂದ್ರೆ ಈಗ ಇಲ್ಲಿ ಅಧಿಕಾರಿಗಳ ವೈಫಲ್ಯತೆಲ್ಲ ಇದಕ್ಕೆಲ್ಲ ಮೂಲ. ದೊಡ್ಡ ದೊಡ್ಡದಾವು ನೀವೆಲ್ಲ ಅರ್ಥ ಏನಾಗ್ತದೆ? ಅಧಿಕಾರಿಗಳ ಇದು ಇಲ್ರಿ, ಅವ್ರೆಲ್ಲ ತಾಕೀತು ಮಾಡ್ಯಾರು. ರಾಜಕೀಯ ಕುಮ್ಮಕದಿಂದ ಚಾಲು ಮಾಡ್ರಿ ಅಂತ? ರಾಜಕೀಯ ಕುಮ್ಮಕ ಇಲ್ರಿ. ಓಪನ್ ಆಗಿ ಹೇಳ್ತೀರಂದ್ರೆ ಅದಕ್ಕೆ ಏನ್ ಕಾರಣ ಬೇಕಲ್ರಿ? ಯಾವ್ದು? ಈಗ ಓಪನ್ ಆಗಿ ದೊಡ್ಡ ದೊಡ್ಡ ಅದಾವ, ನಾವು ನಡೆಸತ್ತೀವಿ. ಹೌದ್ರಿ, ಎಲ್ಲ ನೋಡ್ರಿ ಇಡೀ ರಾಜ್ಯಾದ್ಯಂತ ಅದಾವ ಕೋಚಿಂಗ್ ಕ್ಲಾಸ್. ಇಲ್ಲ ಅಷ್ಟೇ ಅಲ್ರಿ. ಇದಕ್ಕೆ ನಿಮ್ಗೆ 2 ಸಲ ನಮಸ್ಕಾರ. ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ಇರ್ತಕ್ಕಂಥದ್ದು ಮೊದಲನೇ ಮಾತು. ಅನಧಿಕೃತ ಇರ್ತಕ್ಕಂಥ ಕೋಚಿಂಗ್ ಸೆಂಟ್ರು. ಅಲ್ಲಿ ಕೋಚಿಂಗ್ ತೆಗೆದುಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಮಕ್ಕಳು ನಿನ್ನೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಆ ಪ್ರಯುಕ್ತ ನಾನು ಈಗ ತಾನೇ ಮಕ್ಕಳೊಂದಿಗೆ ಭೇಟಿಯಾಗಿ ಅವ್ರ ಪಾಲಕರನ್ನೆಲ್ಲ ಮಾತಾಡಿಸಿ ಬಂದಿದ್ದೀನಿ. ಮಕ್ಕಳಿಗೆ ಪ್ರಸ್ತುತ ಯಾವುದೇ ರೀತಿಯಾಗಿರ್ತಕ್ಕಂಥ ಔಟ್ ಆಫ್ ಇದು ಇಲ್ಲ, ಡೇಂಜರ್ ಝೋನ್ನಾಗ ಏನಿಲ್ಲ. ಎಲ್ಲರೂ ಆರೋಗ್ಯವಂತರಿದ್ದಾರೆ. ಮತ್ತು ನಾನು ಡಾಕ್ಟರ್ ಕೂಡ ಮಾತಾಡಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ.
ಬಟ್ ಫುಡ್ ಪಾಯ್ಸನ್ ಆಗಿರ್ತಕ್ಕಂಥದ್ದು ನಮಗೂ ಕೂಡ ತುಂಬ ನೋವು ತಂದಿದೆ ಮತ್ತು ಮಕ್ಕಳಿಗೆ ಈ ರೀತಿ ಆಗಬಾರ್ದು. ಅಂದರೆ ಆ ಸಂಸ್ಥೆಯವ್ರಿಗೆ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ದವ್ರಿಗೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಅವರಿಗೆ. ಆದರೂ ಕೂಡ ಅದನ್ನು ಮುಂದುವರ್ಸಿದ್ದಾರೆ. ಅವರು ಇನ್ನು ಅದನ್ನು ಬಂದ್ ಮಾಡಬೇಕು, ಎಲ್ಲರೂ ಬಂದ್ ಮಾಡಬೇಕು. ಅವ್ರು ಬಂದ್ ಮಾಡದೇ ಇದ್ರೆ ನಾವು ನಿಯಮಾನುಸಾರ ಶಿಸ್ತು ಕ್ರಮನ ಕೈಗೊಳ್ತೀವಿ. ಪರ್ಮಿಷನ್ ಇಲ್ಲ ಏನಿಲ್ಲ ಅಂದ್ರೆ ಏನಿದೆ ಗಮ್ಮತ್ತೇನಿದೆ ಏನೋ ಮಂತ್ಲಿ ಕೊಡ್ತಾರೆ ಯಾರಿಗ ಗೌರ್ಮೆಂಟ್ ಅಧಿಕಾರಿಗಳಿಗೆ ರಾಜಕೀಯ ಇರುತ್ತೆ. ಏನು ಹಾಗೇನಿಲ್ಲ, ಇದೇನಿದೆ, ನಾವು ಈಗಾಗಲೇ ಬೇರೆ ಶಾಲೆಯಿಂದ ಮಕ್ಕಳು ಬರ್ತಕ್ಕಂಥವ್ರಿಗೆ ಕೂಡ ಮೀಟಿಂಗ್ ಹೇಳಿದ್ದೀವಿ. ಸಂಬಂಧಪಟ್ಟಿರ್ತಕ್ಕಂಥ ಹೆಡ್ ಮಾಸ್ಟರ್ ಕೂಡ ಕೆಲವೊಬ್ಬರಿಗೆ ನೋಟಿಸ್ಗಳು ಕೊಟ್ಟಿದ್ದೀವಿ. ದೆನ್ ಇವರು ನಾವು ನೋಟಿಸ್ ಕೊಟ್ಟರು ಕೂಡ ನಮ್ಮ ಕಣ್ಣು ತಪ್ಪಿಸಿ ಕೆಲವು ಸತಿ ಈ ರೀತಿ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇನ್ಮೇಲೆ ಅವರು ಇಷ್ಟ ಆದಾಗ್ಯೂ ಕೂಡ ತಿದ್ಕೊಳ್ಳದೇ ಇದ್ರೆ ನಾವು ಖಂಡಿತವಾಗಿ ಅದನ್ನ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿ ಬಂದ್ ಮಾಡಿಸ್ತೇವೆ. ಮುಂದಿನ ಯಾವ ರೀತಿ ನೀವು ಕ್ರಮ? ಅದೇ ನಾವು ಪೊಲೀಸ್ ಇಲಾಖೆಯವ್ರ ಜೊತೆ ಒಂದು ಸಂಪರ್ಕ ಮಾಡಿ ನಮ್ಮ ಇನ್ನೊಂದು ಮಕ್ಕಳ ರಕ್ಷಣಾ ಘಟಕ ಇದೆ ಬಾಗಲಕೋಟೆಯಲ್ಲಿ, ಅವ್ರ ಜೊತೆ ಅವ್ರದ್ದು ಸಹಾಯ ಸಹಕಾರ ತಗೊಂಡು ನಮ್ಮ ಇಲಾಖೆ ಮತ್ತು ಅವ್ರದ್ದು ಪೊಲೀಸ್ ಇಲಾಖೆ ಇವರೆಲ್ಲರೂ ಒಂದು ಸಹಯೋಗದೊಂದಿಗೆ ನಾವು ಅಷ್ಟು ಕೂಡ ಇದಕ್ಕೊಂದು ಟಾಸ್ಕ್ ಫೋರ್ಸ್ ಮಾಡಿಕೊಂಡು ಕ್ರಮ